ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್ ಅಂದರೆ ಇದನ್ನದು ಗ್ರಿಪ್ಪಲ್ಲಿ ಅಂದರೆ ಇದನ್ನದು ಓಡಿಸೋ ಸ್ಟೇಜಲ್ಲಿ ಅದಿರಬೇಕು. ಆದರೆ ಇಲ್ಲಿ ಏನಾಗಿರುತ್ತೆ ಅಂದರೆ ಕಾಯಿಲೆ ಅಂದಿದ ತಕ್ಷಣ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಾವೇನು ಮಾಡಿರ್ತೀವಿ ಫುಲ್ ನಾವು ವೀಕ್ ಮಾಡ್ಕೊತೀವಿ. ಈಗ ಯಾರಾದರೂ ಇವನಿಗಿಂತ ಕಾಯಿಲೆ ಇದ್ದ ತಕ್ಷಣ ನಾವೇನು ಮಾಡಿಬಿಡ್ತೀವಿ, ಅಲ್ಲೇ ನಮ್ಮ ಮೈಂಡು ಅರ್ಧ ಕುಗ್ಗೋಗುತ್ತೆ. ಆವಾಗ ನಾವೇನು ಮಾಡ್ತೀವಿ, ಹಿಪ್ನೋಟೈಸ್ ಮಾಡಿ ಮೊದಲನೇದಾಗಿ ಅವರ ಆತ್ಮಶಕ್ತಿಯನ್ನು ನಾವು ಜಾಗೃತಗೊಳಿಸ್ತೀವಿ. ಅಂದರೆ ಆತ್ಮಶಕ್ತಿನೇ ಆ ಒಂದು ಕಾಯಿಲೆ ಅಂತ ಏನಿದೆ ಆ ಕಾಯಿಲೆಯನ್ನು ಅದು ಅಬ್ಸರ್ವ್ ಮಾಡಿಕೊಂಡು ಆ ಅನುಭವವನ್ನು ದೇಹಕ್ಕೆ ಕೊಡ್ತಾ ಇರುತ್ತಲ್ವ, ಅದನ್ನು ಫಸ್ಟ್ ನಿಲ್ಲಿಸೋ ಥರ ಮಾಡಬೇಕು. ಇವ್ರಿಗೆ ಹೇಳ್ಬೇಕು ಅದನ್ನು, ನನಗೆ ಈ ಕಾಯಿಲೆ ಆಗ್ತಾ ಇರೋದು ನನ್ನ ದೇಹಕ್ಕೆ ಆಗ್ತಾ ಇರೋ ಅನುಭವ, ನನ್ನ ಆತ್ಮಕ್ಕೆ ಆಗ್ತಾ ಇರೋದಲ್ಲ. ಈ ಒಂದು ಅನುಭವ ನನಗೆ ಸಾಕಾಗಿದೆ, ಈಗ ನನ್ನ ಜೀವನೇ ಹೋಗುವಂಥ ಪರಿಸ್ಥಿತಿಲಿದೆ. ನನ್ನ ಜೀವ ಹೋದರೆ ನೀನು ಎಲ್ಲಿರ್ತೀಯಾ, ಅಲ್ಲಿ ಇಲ್ಲಿ ಇರಬೇಕಾಗುತ್ತೆ ಅಥವಾ ಬೇರೆಯವ್ರ ದೇಹದ ಮೇಲೆ ಇರಬೇಕಾಗುತ್ತೆ, ನನ್ನನ್ನು ಕಾಪಾಡೋ ಜವಾಬ್ದಾರಿ ನಿಂದೆ ಅಂತ ಹೇಳ್ಬಿಟ್ಟು ಸಬ್ಕಾನ್ಷಿಯಸ್ ಮೈಂಡ್ಗೆ ಆದೇಶಗಳನ್ನು ಕೊಡಬೇಕು. ಆಗ ಅದು ನಿಜಾಂಶ ಅರ್ಥ ಮಾಡ್ಕೊಂಡು ಏನು ಮಾಡುತ್ತೆ, ಈ ಬಾಡಿ ಬದುಕಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಓಹ್ ಅಲ್ಲಿ ಹೋಗ್ಬಿಟ್ರೆ ಆಗ್ಬಿಡುತ್ತಾ, ಏನು ಮಾಡ್ತಾರೆ ಅಂದರೆ ಏನು ಮಾಡೋಕ್ಕಾಗಲ್ಲ. ನಿಮ್ಮಲ್ಲೇ ಇದೆ ಬೇಕಾದಷ್ಟು ಶಕ್ತಿ, ನಿಮ್ಮಲ್ಲೇ ಇದೆ, ಬೇರೆ ಎಲ್ಲೋ ಇಲ್ಲ. ನಿಮ್ಮಲ್ಲಿರೋ ಶಕ್ತಿನ ನೀವೇ ನಂಬಿಲ್ಲ ಅಂದರೆ ಯಾರೇನು ಮಾಡೋಕ್ಕಾಗುತ್ತೆ. ಈಗ ದೊಡ್ಡವರೇ ಹೇಳಿದ್ದಾರೆ, ಆತ್ಮಕ್ಕಿಂತ ಬಂಧುವಿಲ್ಲ, ಆತ್ಮಶಕ್ತಿಗಿಂತ ಶಕ್ತಿ ಇಲ್ಲ ಅಂತ. ನಾವೇನೇ ಮಾಡಿ ನಮ್ಮ ಆತ್ಮ ನಮ್ಮನ್ನು ಬಿಟ್ಕೊಡುತ್ತಾ, ಬಿಟ್ಕೊಡೋದಿಲ್ಲ. ಅದೇ ರೀತಿ ನಮ್ಮ ಆತ್ಮಕ್ಕೆ ಆತ್ಮಶಕ್ತಿಗಿಂತ ಶಕ್ತಿನೇ ಯಾವುದೂ ಇಲ್ಲ. ಅಂಥದ್ದು ನಮ್ಮ ಆತ್ಮಶಕ್ತಿಯನ್ನು ನಾವೇ ನಂಬಿಲ್ಲ ಅಂದರೆ ಯಾರೇನು ಮಾಡೋಕ್ಕಾಗುತ್ತೆ. ಆಗ ನಾವೇನು ಮಾಡ್ತೀವಿ, ಹಿಪ್ನೋಟೈಸಲ್ಲಿ ನಾವು ಮೊದಲನೇದಾಗಿ ಆ ಆತ್ಮಕ್ಕೆ ನಾವು ಪ್ರಿಫರೆನ್ಸನ್ನು ಕೊಡ್ತೀವಿ. ಎಲ್ಲವನ್ನು ಬಲ್ಲಂಥ ಆತ್ಮ ನೀನು, ಈ ದೇಹದ ಓನರ್ ನೀನು, ಈ ದೇಹದ ಆರೋಗ್ಯವನ್ನು ಕಾಪಾಡೋದು ನಿನ್ನ ಜವಾಬ್ದಾರಿ. ಈ ದೇಹ ಏನಾದರೂ ಸತ್ತೋದ್ರೆ ನೀನು ಎಲ್ಲಿರ್ತೀಯಾ, ಗಾಳಿಯಲ್ಲಿ ಧೂಳಿಯಲ್ಲಿ ಅಥವಾ ಬೇರೆ ದೇಹದಲ್ಲಿ ಇರಬೇಕಾಗುತ್ತೆ, ಅದ್ರ ಬದಲು ದೇಹವನ್ನು ಕಾಪಾಡ್ಕೋ. ಕೆಲವು ಸಜೆಷನ್ಸನ್ನು ನಾವು ಕೊಡ್ತೀವಿ. ಕೊಟ್ಟಾಗ ಏನು ಮಾಡುತ್ತೆ, ಅದು ಇದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡುತ್ತೆ. ಅದನ್ನು ನಾವು ರೆಕಾರ್ಡ್ ಮಾಡಿಕೊಟ್ಟಿರ್ತೀವಿ. ಅದನ್ನು ಕೇಳ್ತಾ 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 ಏನಾಗುತ್ತೆ, ಈ ಕಾಯಿಲೆಯನ್ನು ಕಮ್ಮಿ ಮಾಡಿ ಅದಕ್ಕೊಂದು ಶಕ್ತಿ ಬರುತ್ತೆ. ಆ ಶಕ್ತಿ ಮುಖಾಂತರ ಇದನ್ನು ಕಾಯಿಲೆಯ ಅಂಶಗಳನ್ನು ಹೊರಗಡೆ ಕಳ್ಸೋಕ್ಕೆ ಫಸ್ಟು ನಮ್ಮ ಮೈಂಡ್ ಪ್ರಿಫರೆನ್ಸನ್ನು ನಮಗೆ ಕೊಡುತ್ತೆ. ಕೊಟ್ಟಾದ್ಮೇಲೆ ರೇಖೆಯಲ್ಲಿ ಕಿಡ್ನಿಗಳಿಗೆ ಸಂಬಂಧಪಟ್ಟಂತಹ ಯಾವ ಯಾವ ಚಕ್ರಗಳಿಗೆ ಯಾವ ಯಾವ ಭಾಗಗಳಿಗೆ ರೇಖೆ ಶಕ್ತಿ ಕೊಡಬೇಕಂತ ಹೇಳ್ಕೊಡ್ತೀವಿ. 2 ಕಿಡ್ನಿಗಳಿಗೆ ರೇಖೆ ಶಕ್ತಿಯನ್ನು ಕೊಡಬೇಕು, ಸೋಲಾರ್ ಪ್ಲೆಕ್ಸಸ್ ಚಕ್ರಕ್ಕೆ ರೇಖೆ ಶಕ್ತಿ ಕೊಡಬೇಕು, ಮತ್ತು ಸ್ವಾದಿಷ್ಠಾನ ಚಕ್ರಕ್ಕೆ ರೇಖೆ ಶಕ್ತಿಯನ್ನು ಕೊಡಬೇಕು, ಮಣಿಪುರ ಚಕ್ರಕ್ಕೆ ರೇಖೆ ಶಕ್ತಿಯನ್ನು ಕೊಡಬೇಕು, ಮೂಲಾಧಾರ ಚಕ್ರಕ್ಕೆ ರೇಖೆ ಶಕ್ತಿಯನ್ನು ಕೊಡಬೇಕು. ಈ ಥರ ಕಂಟಿನ್ಯೂಸ್ ಆಗಿ ರೇಖೆ ಶಕ್ತಿಗಳನ್ನು ಕೊಟ್ಕೊಂಡು ಜೊತೆಗೆ 24 ಶಕ್ತಿ ಕೇಂದ್ರಗಳಿಗೆ ಚಕ್ರಗಳಿಗೆ ರೇಖೆ ಶಕ್ತಿಗಳನ್ನು ಕೊಟ್ಕೊಂಡು ಹೋಗ್ತಾ ಇದ್ರೆ ಕರೆಕ್ಟಾಗಿ ಅವ್ರು ಅದನ್ನು ಫಾಲೋ ಮಾಡಿಕೊಂಡು, ಅವ್ರ ಮನೇಲಿ 3 ಜನ ರೇಖೆಯನ್ನು ಕಲ್ತರು, ಅದನ್ನು ಫಾಲೋ ಮಾಡ್ಕೊಂಡು ಹೋದರು. ಫಾಲೋ ಮಾಡ್ಕೊಂಡು ಹೋದ್ಮೇಲೆ ಒಂದು 2-3 ತಿಂಗಳಿಗೆ ಬದುಕೋದೇ ಇಲ್ಲ ಅಂತ ಇದ್ದಂಥ ಹುಡುಗಂಗೆ ಮತ್ತೆ ಹೋಗಿ ಚೆಕ್ ಮಾಡಿಸಿದಾಗ ಏನಾಯಿತು, ಮತ್ತೆ ಡಯಾಲಿಸಿಸ್ ಬರ್ಕೊಟ್ರು. ಮತ್ತೆ ಒಂದು 10 ಡಯಾಲಿಸಿಸ್ ಏನೋ ಆಯಿತು. ಮತ್ತೆ ಆ ಹುಡುಗ ರೇಖೆ ಮಾತ್ರ ಅವ್ರು ಬಿಟ್ಟಿಲ್ಲ, ರೇಖೆಯನ್ನು ಮಾಡ್ಕೊತಾನೆ ಇದ್ರು. ಅದೀಗ ಬರ್ತಾ ಬರ್ತಾ ಅದು ಫುಲ್ಲು ಕ್ಲಿಯರ್ ಆಗಿದೆ. ಅದು ನಾರ್ಮಲ್ ಸ್ಟೇಜಲ್ಲಿ ಇದ್ದಾರೆ, ನಾರ್ಮಲ್ ಸ್ಟೇಜಿಗೆ ಬಂದಿದ್ದಾನೆ. ಈಗ ಒಂದು ಇದರಲ್ಲಿ ಪಾಯಿಂಟ್ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಂದರೆ, ಫಸ್ಟ್ ಆಫ್ ಆಲು ಸಬ್ಕಾನ್ಷಿಯಸ್ ಮೈಂಡನ್ನು ಎಂಪವರ್ ಮಾಡೋದು, ಅದಕ್ಕೆ ಶಕ್ತಿ ತುಂಬೋದು ಅಂತ ಹೇಳಿದ್ರಿ ನೀವು. ಈಗ ಸಬ್ಕಾನ್ಷಿಯಸ್ ಮೈಂಡು ನಮ್ಮ ಒಡೆಯ, ನಮ್ಮ ಆತ್ಮದ ಒಡೆಯ, ಈ ದೇಹದ ಒಡೆಯ. ಓಕೆ, ಸೊ ಅದ್ರ ಜವಾಬ್ದಾರಿ ಕೂಡ ಈ ದೇಹವನ್ನು ಚೆನ್ನಾಗಿಟ್ಕೊಳ್ಳೋದು ಅನ್ನೋ ಮಾತನ್ನು ಹೇಳಿದ್ರಿ. ಈ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ಮಾತನ್ನು ಕೇಳೋ ಥರ ಮಾಡೋದು ಹೇಗೆ? ಅದೇ ಹಿಪ್ನೋಟೈಸ್, ಅದೇ ಸೆಲ್ಫ್ ಹಿಪ್ನೋಟೈಸ್. ಇಲ್ಲಿ 2 ಥರ ಇರುತ್ತೆ. ಒಂದು ಬಂದು ನಾವು ಮಾಡುವಂಥದ್ದು, ನಾವು ಮಾಡಿ ಏನು ಮಾಡ್ತೀವಿ, ಅವರ ಮೈಂಡನ್ನು ವಾಶ್ ಮಾಡಿ ನಾವೇನು ಮಾಡ್ತೀವಿ, ಅದನ್ನು ರೆಕಾರ್ಡ್ ಮಾಡಿ ಕೊಡ್ತೀವಿ. ಆ ರೆಕಾರ್ಡನ್ನು ಕೇಳ್ತಾ 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 ಏನಾಗುತ್ತಂದರೆ ಸಬ್ಕಾನ್ಷಿಯಸ್ ಮೈಂಡ್ ಅದ್ರ ಕಾಯಿಲೆನ, ಅದ್ರ ಸಮಸ್ಯೆ ಎಲ್ಲ ನಾವು ಹೇಳಿರ್ತೀವಲ್ಲ, ಇಂಥದ್ದು ಬೇಡ ಇಂಥದ್ದು ಬೇಕು ಅಂತ, ನಾವು ಏನು ಹೇಳಿರ್ತೀವೋ ಅದ್ರ ಕಡೆ ಅದು ಫಿಕ್ಸ್ ಆಗಿಬಿಡುತ್ತೆ. ನಮ್ಮ ಮೈಂಡ್ಗೆ ಅಬ್ಸರ್ವೇಷನ್ ಜಾಸ್ತಿ ಇರುತ್ತೆ. ನಮ್ಮ ಮೈಂಡ್ಗೆ ಅಬ್ಸರ್ವೇಷನ್ನು ತುಂಬ 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 ತುಂಬಾ ಇರುತ್ತೆ. ಒಂದು ಉಪ್ಪಿಟ್ಟಿಗೆ ಸಕ್ಕರೆ ಹಾಕೊಂಡು ತಿನ್ನೋದು ನಾವು ರೂಢಿ ಮಾಡ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ನಾವು ಸಕ್ಕರೆ ಅಂದರೆ ಉಪ್ಪಿಟ್ಟು ತಿನ್ನೋದಿಲ್ಲ, ಅದು ನಮ್ಗೆ ರೂಢಿ ಆಗೋಗಿರುತ್ತೆ. ಈಗ ನಮ್ಮ ಕೈಯೇನೋ ಏಟಾಗಿರುತ್ತೆ, ಒಂದಷ್ಟು ಜನ ಈ ಕೈಗೆ ಕಟ್ಟಿರ್ತೀವಿ, ಎಲ್ಲ ಎಡಗೈಲಿ ಮಾಡ್ತಾ ಇರ್ತೀವಿ. ನಮ್ಮ ಬಲಗೈ ಕಟ್ಟು ಬಿಚ್ಚಿದ್ರು ನಾವು ಬಲಗೈ ಯೂಸ್ ಮಾಡಲ್ಲ, ಎಡಗೈ ಯೂಸ್ ಮಾಡುತ್ತೆ. ಯಾಕೆಂದರೆ ನಮ್ಮ ಮೈಂಡ್ ಫಿಕ್ಸ್ ಆಗಿದೆ, ಭದ್ರ ಕೈಗೆ ಪ್ರಾಬ್ಲಮ್ ಇದೆ, ಅದಕ್ಕಿನ್ನೂ ಒತ್ತಡ ಕೊಡಬೇಡ ಅನ್ನೋದು ನಮ್ಮ ಮೈಂಡ್ ಫಿಕ್ಸ್ ಆಗಿರುತ್ತೆ. ಆದ್ದರಿಂದ ನಮ್ಮ ಮೈಂಡ್ ಫಿಕ್ಸ್ ತುಂಬ ಇಂಪಾರ್ಟೆಂಟ್. ಇಲ್ಲಿ ಮೊದಲನೇದಾಗಿ ಹೇಳಬೇಕಂದ್ರೆ ಸಬ್ಕಾನ್ಷಿಯಸ್ ಮೈಂಡ್ಗಿನ್ನ ಮೀರಿದ್ದು ಇಲ್ಲಿ ಯಾವುದೂ ಇರೋದಿಲ್ಲ. ಆದರೆ ಜನ ಅದನ್ನು ನಂಬಬೇಕು,
ಅದನ್ನು ಮಾಡ್ಕೋಬೇಕು. ನಾನು ಅದಕ್ಕೆ ನಿಮಗೆ ನಂದು ವಾಯ್ಸ್ ಮೆಸೇಜ್ಗಳು ರಿಸಲ್ಟ್ಗಳು ಬಂದಾಗೆಲ್ಲ ನಾನು ನಿಮ್ಗೆ ಕಳಿಸ್ತಾ ಇರ್ತೀನಿ, ನೀವು ನೋಡೋಕೆ ನಿಮ್ಗೆ ಟೈಮ್ ಇರೋದಿಲ್ಲ. ಇಲ್ಲ, ನಾನು ಕೆಲವೊಂದ್ಸಲ ನೋಡ್ತೀನಿ. ಬಟ್ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಸಬ್ ಕಾನ್ಷಿಯಸ್ ಮೈಂಡ್ ಹೆಂಗೆ ಕೆಲಸ ಮಾಡ್ತಾನೆ ಅದ್ರ ಬಗ್ಗೆ. ಈಗ ನಾವು ಕಾರಲ್ಲಿ ಬರ್ತಾ ಇರ್ತೀವಿ ಡ್ರೈವ್ ಮಾಡಿಕೊಂಡು, ಕೆಲವೊಂದ್ಸಲ ಫೋನ್ ಬರುತ್ತೆ, ಅನಿವಾರ್ಯವಾಗಿ ಫೋನ್ ರಿಸೀವ್ ಮಾಡಬೇಕಾಗುತ್ತೆ. ಬಟ್ ನಮ್ಮದು ಬ್ಲೂಟೂತ್ ಇರೋದ್ರಿಂದ ಅಲ್ಲಿ ಕೇಳ್ತಾ ಇರ್ತೀವಿ. ಬಟ್ ಅದು ಏನೋ ಒಂದು ಕನ್ವರ್ಸೇಷನ್ ನಡೀತಾ ಇರುತ್ತೆ. ಆಮೇಲೆ ನೋಡಿದ್ರೆ ನನ್ನ ಕಾಲೇಜ್ ಹತ್ರ ಬಂದುಬಿಟ್ಟಿದ್ದೀನಿ, ಆಮೇಲೆ ನೋಡ್ತೀನಿ ಕಾಲೇಜ್ ಬಂದುಬಿಟ್ಟಿದೆ ಅಂತ. ಅಂದರೆ ನಾನು ಹೇಳ್ತಾ ಇರೋದು ಅಂದರೆ ತುಂಬ ದೂರ ಅಲ್ಲ, ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ನಾನು ಹೆಂಗೆ ಬಂದೆ ಅನ್ನೋ ನನಗೆ ಗೊತ್ತಿರಲ್ಲ ಎಷ್ಟೋ ಸಲ. ಹಾಗಂತ ನಾನು ಹೇಳ್ತಾ ಇರೋದು ಫುಲ್ ಮೈಮರ್ತು ಇದ್ರಾಗಿ ಆಕ್ಸಿಡೆಂಟ್ ಆ ಥರದ್ದು ಹೇಳ್ತಲ್ಲ ನಾನು. ಬಟ್ ನನ್ನ ಡ್ರೈವಿಂಗು, ನನ್ನ ಕಾಲು, ಇದು ಕ್ಲಚ್ಚು, ಇದು ಬ್ರೇಕು, ಇದು ಆಕ್ಸಿಲೇಟ್ರು, ಇದೆಲ್ಲವನ್ನು ಯಾರು ಮ್ಯಾನೇಜ್ ಮಾಡ್ತಾ ಇದ್ರು? ಸಬ್ ಕಾನ್ಷಿಯಸ್ ಮೈಂಡ್ ಮ್ಯಾನೇಜ್ ಮಾಡ್ತಾ ಇತ್ತು ಅಂತ. ಸಬ್ ಕಾನ್ಷಿಯಸ್ ಮೈಂಡ್ ಏನು ಮಾಡ್ತಾ ಇತ್ತು, ನೀವು ಫೋನಲ್ಲಿ ಮಾತಾಡಿದಾಗ ಅದಕ್ಕೆ ಆನ್ಸರ್ ಮಾಡ್ತಾ ಇತ್ತು. ಈಗ ನಿಮ್ಮ ಕಾರ್ ಡ್ರೈವಿಂಗು ಮತ್ತೆ ಇವಾಗ ನಿಮ್ಗೆ ಅದು ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದು ಜಾಗೃತ ಮನಸ್ಸು ಮಾಡ್ತಾ ಇತ್ತು. ಯಾಕೆಂದರೆ ಜಾಗೃತ ಮನಸ್ಸು ಏನು ಮಾಡ್ತಾ ಇರುತ್ತೆ, ನೀವು ಆಗ ಮಾಡುವಂಥ ಕೇಸರಿಗೆ ತಕ್ಷಣ ಅದು ಸಪೋರ್ಟ್ ಕೊಟ್ಟಿರುತ್ತೆ. ಈ ಸಬ್ ಕಾನ್ಷಿಯಸ್ ಮೈಂಡ್ ಏನು ಮಾಡಿರುತ್ತೆ, ದೂರದ ಆಲೋಚನೆಯನ್ನು, ದೂರದ್ದು, ತುಂಬ ದೂರದ್ದು, ಇವಾಗ ನಿಮ್ಮ ಫೋನ್ ದೂರ ತಾನೇ, ಅದು ನಿಮ್ಮ ಗಮನ ಬೇರೆ ಕಡೆ ತಾನೆ, ಅದನ್ನು ಸಬ್ ಕಾನ್ಷಿಯಸ್ ಮೈಂಡು ಮೇಂಟೈನ್ ಮಾಡ್ತಾ ಇರುತ್ತೆ. ಆದರೆ ನಿಮಗಿಲ್ಲಿ ನೀವು ಕೆಲಸ ಏನು ಮಾಡ್ತಾ ಇದ್ದೀರಾ, ಡ್ರೈವಿಂಗ್ ಮಾಡ್ತಾ ಇದ್ದೀನಿ, ನೀವು ಯಾರು ಎತ್ಕೊಂಡೋಗಿ ಡಿಕ್ಕಿ ಹೊಡಿದೆ ಅಥವಾ ಬೇರೆ ಇನ್ಯಾರಿಗದು ಏನೋದು ಮಾಡದೆ ನಿಮ್ಮ ಕೆಲಸವನ್ನು ಕರೆಕ್ಟಾಗಿ ನೀವು ಮಾಡ್ಕೊಂಡು ಹೋಗ್ತಾ ಇರೋದು, ಅದೇ ನಿಮ್ಮ ಮೈಂಡ್ ಇದೆಯಲ್ಲ, ನಿಮ್ಮ ಕಾನ್ಷಿಯಸ್ ಮೈಂಡು, ಅದು ನೀವು ಡೈಲಿ ಮಾಡಿರೋಂಥ ಕೆಲಸ. ಅದನ್ನು ನಿಮ್ಮ ನೀಟಾಗಿ ಆ ಒಂದು ಜಾಗವನ್ನು ಅದು ನಿಮ್ಗೆ ತಲುಪಿಸುತ್ತೆ. ಅದು ಕಾಲೇಜ್ ಬಂದಿದ ತಕ್ಷಣ ನಿಮ್ಗೆ ಅದು ಎಚ್ಚರಿಸುತ್ತೆ, ಕಾಲೇಜ್ ಬಂತು, ಈಗ ನೀವಿರೋ ಪ್ಲೇಸ್ ಬಂತು ಅಂತ ಅದು ನಮ್ಮನ್ನು ಎಚ್ಚರಿಸುತ್ತೆ. ಯಾಕೆ ಇದನ್ನು ಹಾಗಂತ ಡ್ರೈವ್ ಮಾಡುವಾಗ ದಯವಿಟ್ಟು ಫೋನನ್ನು ಯೂಸ್ ಮಾಡಬೇಡಿ. ಯಾವಾಗ ಒಂದು ಸಲ ಅನಿವಾರ್ಯ ಆದಾಗ ಅಷ್ಟೇ ನಾನು ಮಾಡೋದು. ಸೊ ಇದು ಮಾಡೋಕ್ಕೆ ಒಂದು ಸಮರ್ಥನೆ ಅಂತ ದಯವಿಟ್ಟು ಅನ್ಕೋಬೇಡಿ. ಎರಡನೇದೇನಂತಂದರೆ ಫೋನೇ ಅಂತಲ್ಲ ಹೇಳ್ತಾರೆ ನಾನು. ಈಗ ನಾವು ಏನೋ ಯೋಚನೆ ಮಾಡ್ತಾ ಇರ್ತೀವಿ, ರೈಟ್ ಟರ್ನ್ ತೊಗೋಬೇಕಾಗತ್ತೆ, ನನಗೆ ಗೊತ್ತೇ ಇಲ್ಲ, ನಾನು ರೈಟ್ ಟರ್ನ್ ತೊಗೊಂಡಿರ್ತೀನಿ ಆ ಟೈಮಲ್ಲಿ. ಯಾರು ಅದನ್ನು ಮಾಡ್ತಾರೆ ಅಂತ ಯೋಚನೆ ಮಾಡ್ತಿರ್ತೀನಿ ಅಲ್ವಾ. ಎಲ್ರಿಗೂ ಗೊತ್ತಿರೋ ಎಕ್ಸಾಂಪಲ್ ಅಂತಂದರೆ, ರಾತ್ರಿ ಮಲ್ಕೊಂಡಿರ್ತೀವಿ ನಾವು ನೆಟ್ ಕಟ್ಕೊಂಡಿರಲ್ಲ ಅಂತ ಅನ್ಕೊಳ್ಳಿ, ಮಾಸ್ಕಿಟೋ ನೆಟ್ಟು, ನಮಗೊಂದು ಸೊಳ್ಳೆ ಕಚ್ಚುತ್ತೆ, ನಿದ್ದೆ ಗಂಡಲ್ಲೂ ಕೂಡ ಸೊಳ್ಳೆ ಕರೆಕ್ಟಾಗಿ ಹಿಂಗೆ ಹೊಡೆದು ಸಾಯಿಸಿರ್ತೀವಿ. ಅದು ಯಾರು ಮಾಡ್ತಾರೆ ಅಲ್ವಾ? ಇದೆಲ್ಲ ಮೈಂಡೇ ಮಾಡುತ್ತೆ. ಅಂದರೆ ಇನ್ನೊಂದು ಯಾವುದೋ ಮನಸ್ಸು ನೀವು ಎಚ್ಚರ ಇದೆ, ಇನ್ನೊಂದು ಯಾವುದೋ ಮನಸ್ಸು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಆ ಮೈಂಡನ್ನು ಎಂಪವರ್ ಮಾಡೋದು, ಆ ಮೈಂಡಿಗೆ ಶಕ್ತಿ ಕೊಡೋದೇ ಹಿಪ್ನಾಟಿಸಮ್ ಮೂಲಕ, ರೇಖಿ ಮೂಲಕ. ಸೊ ಆ ಮೂಲಕ ಇದ್ರ ಶಕ್ತಿ ನೀವು ಹೇಳ್ದಂಗೆ ಇದು ನಮಗೂ ಕೂಡ ಇನ್ನೂ ಅರಿವಾಗಿಲ್ಲ, ಭಾಳಷ್ಟು ಜನರಿಗೆ ಇದು ಅರಿವಾಗಿ. ಯಾಕೆಂದರೆ ಇದು ನಮ್ಮ ಎಜುಕೇಷನಲ್ಲಿ ಬಂದೇ ಇಲ್ಲ. ನಮ್ಮ ಎಜುಕೇಷನಲ್ಲಿ ನೋಡಿ ಏನು ಬಂದಿದೆ, ಹೆಲ್ತ್ ಬಗ್ಗೆ ಬಂದೇ ಇಲ್ಲ. ಒಂದಷ್ಟು ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿನಲ್ಲಿ ಏನಿರುತ್ತೆ, ಒಂದು ಆರೋಗ್ಯಕ್ಕೆ ಏನು ತಿನ್ನಬೇಕು ಅನ್ನೋದು ಅಲ್ಲಲ್ಲಿ ಬಂದಿದೆ. ಬಿಟ್ಟರೆ ಅದನ್ನು ಕೂಡ ಇನ್ನೂ ಕೂಡ ಮಕ್ಕಳಿಗೆ ನೀವು ಕರೆಕ್ಟಾಗಿ ಒಂದು ದಿನಕ್ಕೆ ಏನಪ್ಪ ತಿನ್ನಬೇಕು, ಎಷ್ಟು ಕಾರ್ಬೋಹೈಡ್ರೇಟ್ ಇರಬೇಕು, ಎಷ್ಟು ನಿಮ್ಮ ಹತ್ರ ಪ್ರೋಟೀನ್ ತಿನ್ನಬೇಕು, ನೀವು ಬೇರೆ ಮಿನರಲ್ಸು, ವಿಟಮಿನ್ಸ್ ಎಲ್ಲ ಏನು ತಿನ್ನಬೇಕು ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಅದನ್ನು ಅಷ್ಟು ಕರೆಕ್ಟಾಗಿ ನಮ್ಮ ತಲೆಯಲ್ಲಿ ತುಂಬಿಲ್ಲ. ಹಂಗಿರಬೇಕಾದ್ರೆ ನಿಮ್ಮ ಮೈಂಡನ್ನು ಶಕ್ತಿ ಹೇಗೆ ಅನ್ನೋದನ್ನು ತುಂಬೋದು ಎಲ್ಲಿಂದ ಬಂತು ಅಲ್ವಾ? ಸೊ ನಾವು ಕಂಪ್ಲೀಟ್ಲಿ, ನಾನು ಬರೀ ಯಾವಾಗಲೂ ಹಿಸ್ಟ್ರಿ ಬಗ್ಗೆ ಹೇಳ್ತಿದ್ದೆ, ಹಿಸ್ಟ್ರಿ ಚೆನ್ನಾಗಿ ಕಲಿಸಿಲ್ಲ ಅಂತ. ನನ್ನ ಪ್ರಕಾರ ಇದನ್ನು ಕೂಡ ಸರಿಯಾಗಿ ಕಲಿಸಿಲ್ಲ ಅಲ್ವಾ? ಸೊ ಅದನ್ನು ಬಂದರೆ ಬಹುಶಃ ಇನ್ನೊಂದು ರೆವಲ್ಯೂಷನ್ ಆಗುತ್ತೆ ಅನಿಸುತ್ತೆ.